ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳ ನಂತರ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬ ಗ್ಯಾಪ್ ಕೊಟ್ಬಿಟ್ಟಿದ್ದೆ. ಮಾಡಬೇಕು ವಿಡಿಯೋನ ಅಂತ ಅಂದ್ಕೊಂಡೆ, ಕಾಲ ಕಳೆದ್ಬಿಟ್ಟೆ, ಮಾಡಲಿಲ್ಲ. ಇನ್ನು ಕಂಟಿನ್ಯೂಯಸ್ ಆಗಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು ಆ್ಯಂಡ್ ಡೈಲಿ ವ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇವತ್ತು ಮಾಡಬೇಕು ಅಂತಲೇ ಇದ್ದೆ. ವಿಡಿಯೋನ ಯಾವುದೂ ಮಾಡೋಕ್ಕಾಗಿರಲಿಲ್ಲ. ಇವತ್ತಿಂದ ಮಿಸ್ ಮಾಡಿದೆ. ಎಷ್ಟಾಗುತ್ತೆ ಅಷ್ಟು ವ್ಲಾಗ್ಗಳು ಮಾಡಿ ಅಪ್ಲೋಡ್ ಮಾಡ್ತೀನಿ. ಏಕೆಂದರೆ ನಾನು ತುಂಬ ಬ್ಯುಸಿ ಇದ್ದೆ, ಸೊ ಮಾಡೋಕ್ಕೆ ನನಗೂ ಟೈಮ್ ಇರಲಿಲ್ಲ. ಅದಕ್ಕೋಸ್ಕರ ಅಷ್ಟೇ. ಇನ್ನು ನೋಡೋಣ, ಕಂಟಿನ್ಯೂ ಆಗಿ ವಿಡಿಯೋಗಳು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೋ ನೋಡೋಣ. ಆದಷ್ಟು ನಾನು ಪ್ರಯತ್ನ ಮಾಡ್ತೀನಿ. ಯಾಕೆಂದರೆ ಬ್ಯುಸಿ ಇರ್ತೀನಿ. ಸೊ ಫ್ರೀ ಇರೋ ಟೈಮಲ್ಲಿ ಈ ಥರ ವೀಡಿಯೋಸ್ ಮಾಡ್ಕೊಂಡಿರೋದೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇವಾಗ ನೀವು ನೋಡ್ತಾ ಇರ್ಬೋದು, ಬೆಳಗ್ಗೆ ಎದ್ದ ತಕ್ಷಣ ನಂದೆಲ್ಲ ಮನೆ ಮುಂದೆ ಹೊಸ್ಲೆಲ್ಲ ತೊಳೆದು ಅಲ್ಲೆಲ್ಲ ಪ್ಲೇಸಸ್ ಎಲ್ಲ ನೀಟಾಗಿ ಅದನ್ನೆಲ್ಲ ತೊಳೆದು ಇವಾಗ ಹೊಸ್ಲಿಗೆ ನಾನು ರಂಗೋಲಿ ಬಿಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಅಷ್ಟೇ ನಾನು ಇಷ್ಟು ರಂಗೋಲಿ ಬಿಡ್ತೀನಿ. ಏಕೆಂದರೆ ಅಲ್ಲಿ ಮುಂದ್ಗಡೆ ಮ್ಯಾಟ್ ಇಡ್ತೀವಿ. ಸೊ ಅಲ್ಲಿ ರಂಗೋಲಿ ಬಿಟ್ಟರೆ ಸರಿಯಾಗಿ ಏನೂ ಕಾಣಿಸಲ್ಲ. ಗಾಳಿ ಬಂದರೆ ಅದು ಒಳಗಡೆ ಬರುತ್ತೆ. ಅದಕ್ಕೆ ನಾನು ಮುಂದ್ಗಡೆ ಏನು ಬಿಡೋಕ್ಕೆ ಹೋಗಲ್ಲ, ಗೇಟ್ ಹತ್ರ ಬಿಡ್ತೀನಿ. ಬಟ್ ಅದನ್ನೇನು ಇದು ಮಾಡಿಲ್ಲ. ಆ ರಂಗೋಲಿ ಎಲ್ಲ ಬಿಟ್ಟಾದ ನಂತರ ನನಗೆ ಗ್ರೀನ್ ಟೀ ಕುಡಿದ್ರೇ ನನಗೆ ಒಂಥರ ಎನರ್ಜಿ. ಈ ಲಾಲಿ ಮೇಲೆ ಕೂತ್ಕೊಂಡು ಗ್ರೀನ್ ಟೀ ಕುಡಿತಾ ಸೂರ್ಯನ ಕಿರಣಗಳು ಮುಖಕ್ಕೆ ತುಂಬ ಚೆನ್ನಾಗಿ ಬೀಳ್ತಿರುತ್ತೆ. ಸೊ ಈಗ ನೋಡ್ತಾ ನಾನು ಹಿಂಗೆ ಇಲ್ಲೇ ಕೂತ್ಕೊಂಡು ಯಾವಾಗಲೂ ಗ್ರೀನ್ ಟೀ ಕುಡಿಯೋದು, ಕಾಫಿ ಕುಡಿಬೇಕಾದ್ರೂ ಅಷ್ಟೇ ಮನೆ ಮುಂದೆ ಬಾಲ್ಕನಿಲಿ ಈ ಥರ ಲಾಲಿ ಮೇಲೆ ಕೂತ್ಕೊಂಡೇ ಕುಡಿಯೋದು. ತಿಂಡಿಗೆ ಇಡ್ಲಿ ಮಾಡಿದ್ದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಇಡ್ಲಿ ಹಿಟ್ಟು ತುಂಬ ಚೆನ್ನಾಗಾಗಿದೆ. ಇವಾಗ ಇಡ್ಲಿ ಬೇಯಿಸೋಕೆ ಇಡ್ತಾಯಿದ್ದೀನಿ. ಅದಕ್ಕೆಲ್ಲ ನೀಟಾಗಿ ಇಟ್ಕೊಂಡಿದ್ದೀನಿ. ಅದಕ್ಕೆಲ್ಲ 1 ಡ್ರಾಪ್ 2 ಡ್ರಾಪ್ ಅಷ್ಟು ಆಯಿಲ್ ಹಾಕಿ ನೀಟಾಗಿ ಅದನ್ನು ಬ್ರಷಲ್ಲಿ ಇದು ಮಾಡ್ಕೊಳ್ತೀನಿ. ಏಕೆಂದರೆ ಪೇಪರ್ ಹಾಕಬಾರ್ದು, ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ನಾನು ಈ ಥರ ಆಯಿಲ್ ಹಾಕ್ತೀನಿ. ಆಯಿಲ್ ಹಾಕ್ಬಿಟ್ಟು ಜಸ್ಟ್ ಬ್ರಷ್ ಇರುತ್ತಲ್ಲ, ಈ ಬಾಟಲ್ ತಗೋಬೇಕಾದ್ರೆ ಬ್ರಷ್ ಬಂದಿತ್ತು, ಇದರಲ್ಲಿ ಜಸ್ಟ್ ಹಿಂಗೆ ಸ್ಪ್ರೆಡ್ ಮಾಡ್ಕೋತೀನಿ. ತುಂಬ ಚೆನ್ನಾಗಾಗುತ್ತೆ. ಸೊ ಈ ಥರ ಮಾಡ್ಕೊಳ್ತೀನಿ. ಈ ಥರ ಆಯಿಲ್ ಸ್ಪ್ರೆಡ್ ಮಾಡಿಕೊಂಡ್ರೆ ನಮ್ಮದು ಇಡ್ಲಿ ಇಟ್ಟಾಗ ಅಲ್ಲಿ ಅಂಟ್ಕೊಳ್ಳಲ್ಲ, ತುಂಬ ಚೆನ್ನಾಗಾಗುತ್ತೆ. ಸೊ ಈ ಥರ ಸ್ಪ್ರೆಡ್ ಮಾಡ್ಕೊಳ್ತೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನೀಟಾಗಿ ಆಯಿಲೆಲ್ಲ ಅಲ್ಲಿಗೆ ಸ್ಪ್ರೆಡ್ ಆಗಿದೆ ಅಂತ. ಇವಾಗ ಇಡ್ಲಿ ಸಂಪಣೆನ ಅಲ್ಲಿಗೆ ಒಂದೊಂದು ಸೋಟಾಗಿ ಅದನ್ನೆಲ್ಲ ಹಾಕ್ಕೊಂಡು ಬರ್ತೀನಿ. ನೀಟಾಗಿ ತುಂಬ ಚೆನ್ನಾಗಿ ಇದಾಗುತ್ತೆ. ಒಂದು ಸ್ವಲ್ಪನೂ ಏನು ಅಲ್ಲಿಗೆ ಅಂಟ್ಕೊಳ್ಳಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಸಾಕು ಒಂದೊಂದು ಸೋಟ್ ಹಾಕಿದ್ರೇ. ಯಾಕೆಂದರೆ ಅದು ಬೇಯುತ್ತಲ್ಲ, ಬೆಂದಾಗ ಒಂದು ಸ್ವಲ್ಪ ಸ್ಪ್ರೆಡ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಥರ ಹಾಕ್ಕೊಂಡು ಗ್ಯಾಸ್ ಮೇಲೆ ಇಡ್ತಾಯಿದ್ದೀನಿ. ಈ ಥರ ಎಲ್ಲರ ಮನೇಲೂ ಇದೇ ಥರನೇ ಮಾಡೋದು. ಸೊ ವ್ಲಾಗ್ ಅಂದಮೇಲೆ ನಾವು ಏನು ಮಾಡ್ತೀವಿ ಅಂತ ಅದನ್ನು ತೋರಿಸ್ಕೊಳ್ಳುತ್ತಾನೆ. ಸೊ ಹಾಗಾಗಿ ಈ ಥರ ಮಾಡಿದ್ದೀನಿ. ನೋಡ್ತಾ ಇರ್ಬೋದು 3 ಪ್ಲೇಟ್ಗೂ ಕೂಡ ಹಾಕ್ತಾಯಿದ್ದೀನಿ. ಇಡ್ಲಿ ಪಾತ್ರೆಗೆ ಫಸ್ಟೇ ಕೆಳಗಡೆ ತಳಭಾಗಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿಟ್ಟಿದ್ದೀನಿ. ಅದ್ರ ಮೇಲೆ ಈ ಥರ ಪ್ಲೇಟ್ಸ್ಗಳು ಇಡ್ತೀನಿ.
ಕೆಳಗಡೆ ಒಂದು ಪ್ಲೇಟ್ ಇಟ್ಬಿಟ್ಟಿದ್ದೀನಿ ಫಸ್ಟೇ. ಅದನ್ನು ಗ್ಯಾಸ್ ಹಚ್ಚಿರಲಿಲ್ವಲ್ಲ, ಸೊ ಹಾಗಾಗಿ ಇಟ್ಟಿದ್ದೆ. ಇವಾಗ ಎತ್ಕೊಂಡು ಅದನ್ನು ಸೈಡ್ಗೆ ಎತ್ತಿಟ್ಟಿದ್ದೀನಿ. ಇವಾಗ ಮುಚ್ಚಳನ ನೀಟಾಗಿ ಹಾಕಿ ಇವಾಗ ಗ್ಯಾಸ್ ಹಚ್ತಾ ಇದ್ದೀನಿ. ಒಂದು 15-20 ಮಿನಿಟ್ಸ್ಗೆಲ್ಲ ಆಗೋಗುತ್ತೆ. 10 ಮಿನಿಟ್ಸು ಅಂತ ಅಂತಾರೆ, ಬಟ್ ನಾನು 15 ಮಿನಿಟ್ಸ್ ಆದರೂ ಬೇಯಿಸ್ತೀನಿ. 15 to 20 ಮಿನಿಟ್ಸ್ ಇಡ್ಲಿ ಬೇಯಿಸ್ತೀನಿ. ಇವಾಗ ಸೈಡಲ್ಲಿ ಕಡಲೆಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಅಂತ, ಕಡಲೆ ಬೀಜ ಚಟ್ನಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಇಂಗ್ರೀಡಿಯೆಂಟ್ಸ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಸೊ ನಾನೇನು ಹೇಳೋ ಆಗಿಲ್ಲ. ಸೊ ಹಂಗೆ ಅದನ್ನೊಂದು ವೀಡಿಯೋ ಕ್ಲಿಪ್ ತೆಗೆದಿಟ್ಕೊಂಡಿದ್ದೆ, ಸೊ ಹಾಗಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ಇದೇ ಥರ ಮಾಡೋದು ಅಂತ ನಾನು ಕೂಡ ಅಂದ್ಕೊಳ್ಳೋದೇನೋ ಇದೇ ಥರನೇ ನೀವು ಕೂಡ ಮಾಡೋದು. ಕಡಲೆ ಬೀಜ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಫೇವ್ರೆಟ್ ಚಟ್ನಿ ಇದು. ಅದಕ್ಕೆ ಒಂದು ಸ್ವಲ್ಪ ಧನಿಯಾ, ಒಂದು 4-5 ಕೋಳಷ್ಟು ಮತ್ತು ಜೀರಿಗೆ ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಹಾಗಾಗಿ ನಾನು ಕೂಡ ಹಾಕಿದ್ದೀನಿ, ರುಬ್ಕೊಳ್ತೀನಿ. ಇವಾಗ ತುಂಬ ಚೆನ್ನಾಗಾಗುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ ಉಪ್ಪು ಹಾಕ್ತೀನಿ, ಏಕೆಂದರೆ ನಾವು ಎಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಹಾಕಿರ್ತೀವಿ ಅದಕ್ಕೆ ತಕ್ಕಂತೆ ಹಾಕಬೇಕು. ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಚಟ್ನಿ ಆಗಿದೆ. ನನಗಂತೂ ಸಖತ್ ಇಷ್ಟ ಕಡಲೆ ಬೀಜ ಚಟ್ನಿ. ನೋಡ್ತಾ ಇರ್ಬೋದು ಆಲ್ರೆಡಿ ನಾನು ಗೊಜ್ಜು ಮಾಡಿಟ್ಕೊಂಡಿದ್ದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.